ಯಾಕಂದ್ರೆ ದೊಡ್ಡ ಮನೆಯಿಂದ ಸಾಕಷ್ಟು ಜನ ಕಲಾವಿದರು ಟೆಕ್ನಿಷಿಯನ್ಸು ಬದುಕು ಕಟ್ಕೊಂಡಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಅವರ ಬ್ಯಾನರ್ ಅಲ್ಲಿ ಇಂಟ್ರೊಡ್ಯೂಸ್ ಆದಂತಹ ಎಲ್ಲರೂ ಕೂಡ ತುಂಬಾ ಹೈಟ್ಸ್ಗೆ ಹೋಗಿದ್ದಾರೆ. ಎಸ್, ಆ ನಿಟ್ಟಿನಲ್ಲಿ ನೀವು ಕೂಡ ಅಲ್ಲಿಂದನೇ ಲಾಂಚ್ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಅದು ಒಂಥರ ಯೂನಿವರ್ಸಿಟಿ ಇದ್ದಂಗೆ ವಜ್ರೇಶ್ವರಿ ಕಂಬೈನ್ಸ್ ಅಂದರೆ. ಆಮೇಲೆ ನೀವು ಅಲ್ಲಿ ನಾವು ಕತೆ ನಿರ್ದೇಶನ ಮಾಡೋದು ಸೆಕೆಂಡ್ರಿ ಸರ್. ರಾಜ್ಕುಮಾರ್ ಅವರು ಮತ್ತು ವರ್ಧನ್ ಅವರು ಇಬ್ಬರು ಇದ್ದಾರಲ್ಲ ಸರ್, ಅವ್ರ ಕತೆ ಬಗ್ಗೆ ಅವರು ಚರ್ಚೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಅಗಾಧವಾದದ್ದು ಸರ್. ನಮಗೆ ಅವೆಲ್ಲ ಇನ್ಸ್ಪಿರೇಷನು. ಪ್ರಪಂಚದಲ್ಲಿ ನೀವು ವಜ್ರೇಶ್ವರಿ ಕಂಬೈನ್ಸಲ್ಲಿ ಸಿನಿಮಾ ಮಾಡಿದ್ರೆ ಯಾರು ಬೇಕಾದ್ರೂ ಕನ್ವಿನ್ಸ್ ಮಾಡ್ಬೋದು, ಯಾರ ಹತ್ರ ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಅಷ್ಟೊಂದು ಅನುಭವ ಬಂದ್ಬಿಡುತ್ತೆ. ಅಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸು, ಒಂದು 10 ಸಿನಿಮಾ ಎಕ್ಸ್ಪೀರಿಯೆನ್ಸ್ ಆ ಡಿಸ್ಕಷನ್ಲೇ ಬಂದ್ಬಿಡುತ್ತೆ. ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ಈ ಸೀನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ವರ್ಧನ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಡೈರೆಕ್ಟರ್ಗೆ ಬಿಟ್ಬಿಡ್ತಾರೆ ಅವರು. ನಾವೇನು ಡಿಸ್ಕಷನ್ ಮಾಡಿದ್ದೀವಿ, ಏನು ಹೇಳಿದ್ದೀವಿ, ಅಲ್ಟಿಮೇಟ್ ನಮ್ಗೆ ಅನ್ಸಿದ್ದು ನಾವು ಹೇಳಿದ್ದೀವಿ. ಸೆಟ್ಗೆ ಹೋದಾಗ ನಿಮಗೆ ಈ ಡೈಲಾಗ್ ಬೇಡ ಅನಿಸ್ಬೋದು, ಈ ಸೀನ್ ಬೇಡ ಅನಿಸ್ಬೋದು, ಈ ಎಕ್ಸ್ಪ್ರೆಷನ್ನೇ ಬೇಡ ಅನಿಸ್ಬೋದು. ಯಾಕಂದರೆ ಡಿಸಿಷನ್ ಮೇಕರ್ ನೀವು, ಫಸ್ಟ್ ಸಿನಿಮಾ ನೋಡೋರು ನೀವು. ನಾವು ಕತೆ ಕೇಳಿ ರೈಟರಾಗಿ ಸಿನಿಮಾ ನೋಡೋದು ಬೇರೆ, ನಿರ್ದೇಶಕನಾಗಿ ನೀವು ಕ್ಯಾಮ್ರಾ ಕಣ್ಣಲ್ಲಿ ನೋಡೋದೇ ಬೇರೆ. ನಿಮ್ಗೇನು ಸೀನ್ ಓಕೆ ಆಗಲಿಲ್ವ, ಡೈಲಾಗ್ ಬೇಡ, ಹೊಡೆದಾಕ್ಬಿಡಿ, ನಮ್ಮನ್ನು ಕೇಳಲೇಬೇಡಿ, ಮರ್ಸಿಲೆಸ್ ಆಗಿ ಹೊಡೆದಾಕ್ಬಿಡಿ. ಯಾಕಂದರೆ ಫಸ್ಟ್ ವಿಷನ್ ನಿಮ್ಮದೇ, ಡೈರೆಕ್ಟ್ರ್ ವಿಷನ್ ಸಿನಿಮಾ ಅಂತ ಹೇಳೋರು. ಅಂದರೆ ನೋಡಿ, ಎಷ್ಟು ತುಂಬುದು ಕೂಡ ತುಳ್ಕಲ್ಲ ಅಂತ ಎಷ್ಟು ದೊಡ್ಡ ಜನ. ಅದೇ ಬೇರೆಯವರಾದ್ರೆ ನಾವು ಹೇಳ್ದಂಗೆ ಮಾಡಬೇಕು ಅಂತಾರೆ. ಅವ್ರು ಅದು ಯಾವತ್ತೂ ಹೇಳಿಲ್ಲ ನನಗೆ. ನಾನು 2 ಸಿನಿಮಾ ಮಾಡಿದ್ದೀನಿ ಅವ್ರ ಕಂಪ್ನಿಲಿ. 2 ಸಿನಿಮಾಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ನನಗೆಲ್ಲ ಥರದ್ದು. ಇನ್ನು ಹೀರೋ ಹೀರೋಯಿನ್ ಕಾಂಬಿನೇಷನ್ ಹೆಂಗೆ ಸರ್? ಯಾಕಂದ್ರೆ ಅಭಿ ಸಿನಿಮಾದಲ್ಲಿ ಅಪ್ಪು ಮತ್ತೆ ರಮ್ಯಾ ಅವರ ಒಂದು ಕಾಂಬಿನೇಷನ್ ತುಂಬಾ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗಿತ್ತು. ಸೊ ಹಾಗಾಗಿ ಅವ್ರನ್ನೇ ಹೀರೋಯಿನ್ ಮಾಡಬೇಕು ಅನ್ನೋದು ಯಾರ ಥಾಟ್ ಆಗಿತ್ತು? ಒಳ್ಳೆ ಆ್ಯಕ್ಚುಲಿ ಕತೆ ಕೇಳಿದ ತಕ್ಷಣ ಅಪ್ಪೋರು ಫಸ್ಟ್ ಹೀರೋ ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಹೀರೋಯಿನ್ಗೆ ಯಾರು ಆ್ಯಕ್ಟ್ ಮಾಡಿಸೋದು ಅಂತ. ಇದಕ್ಕೆ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು. ಆಮೇಲೆ ಗ್ಲ್ಯಾಮರ್ ಇಲ್ಲ ಇದರಲ್ಲಿ. ಆಮೇಲೆ ಡಿಗ್ಲ್ಯಾಮರೈಸ್ ಕ್ಯಾರೆಕ್ಟ್ರು, ಸ್ವಲ್ಪ ಅಳು ಸೀನು, ಎಮೋಷನ್ಸ್ ತುಂಬ ಕ್ಯಾರಿ ಆಗಿರೋದು. ನಾವು ಫಸ್ಟು ಅಭಿ ಸಿನಿಮಾ ಮಾಡಿದ್ದು ತುಂಬ ಜನ ಹೀರೋಯಿನ್ಸ್ಗಳನ್ನ ಅಂದ್ಕೊಂಡಿದ್ವಿ. ಬಟ್ ಕೊನೆಗೆ ಕೆಲವರು ಡೇಟ್ಗಳು ನಮ್ಗೆ ಸಿಕ್ಕಿಲ್ಲ, ಕೆಲವು ಕಾರಣಾಂತರಗಳಿಂದ. ಯಾಕಂದರೆ ಇದಕ್ಕೆ ನಮ್ಮ ಕನ್ನಡದ ಹುಡುಗಿನೇ ಆದರೂ ಚೆನ್ನಾಗಿರುತ್ತೆ ಅಂತ ಒಂದು ಮನ್ಸಿಗೆ ಅಂದ್ಕೊಂಡ್ವಿ. ಫಸ್ಟು ರಕ್ಷಿತಾ ಅವ್ರನ್ನ ಅಂತ ಅಂದ್ಕೊಂಡ್ವಿ. ಆಮೇಲೆ ಜನರಲಾಗಿ ಮಾಡಿದ್ರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಆಮೇಲೆ ಅದು ಸ್ವಲ್ಪ ಗ್ಲ್ಯಾಮರ್ ಅವರು ಫೇಸ್ ಅವ್ರದ್ದು ಸ್ವಲ್ಪ ಗ್ಲ್ಯಾಮರ್ ಇಲ್ಲದಿದ್ರು ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಫೀಲು. ಒಂದು ಕಡೆ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿ ಕೊನೆಗೆ ರಮ್ಯಾ ಅವ್ರನ್ನ ಸೆಲೆಕ್ಟ್ ಮಾಡಿ. ಇನ್ನು ಜನಾರ್ದನ್ ಮಹರ್ಷಿ ಅವರಂತೂ ಒನ್ ಆಫ್ ದ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ರೈಟರ್. ಸೊ ಅವ್ರ ಕಥೆಗಳು ಸಾಕಷ್ಟು ಸಿನಿಮಾಗಳಾಗಿದೆ, ನಮ್ಮ ಕನ್ನಡಕ್ಕೆ ತುಂಬಾ ಸಿನಿಮಾಗಳಾಗಿದೆ. ಬಹುಶಃ ನಿಮ್ಮ ಮೂಲಕನೇ ಅದು ಶುರುವಾಗಿದ್ದು ಅನ್ಸುತ್ತೆ. ಎಸ್, ನಂದು ಆಕಾಶ್ ಮಾಡಿದ್ರು, ಮತ್ತೆ ಅರಸು ಮಾಡಿದ್ರು, ಮೆರವಣಿಗೆ ಮಾಡಿದ್ರು, ಆಮೇಲೆ ದರ್ಶನ್ ನನ್ನ ಡೈರೆಕ್ಷನ್ಲೇ 4 ಸಿನಿಮಾ ಮಾಡಿದ್ರು. ಆಮೇಲೆ ದರ್ಶನ್ ಅವ್ರದ್ದು ಅಭಯ್ ಮಾಡಿದ್ರು, ಶಿವಣ್ಣ ಅವ್ರದ್ದು ಪಾನ್ವಾಲ ಒಂದು ಸಿನಿಮಾ ಮಾಡಿದ್ರು. 5 ಸಿನಿಮಾ ನನ್ನ ಜೊತೆ ಮಾಡಿದ್ರು. ಅವರು ಅದಕ್ಕೆ ಮುಂಚೆ EV ಸತ್ಯನಾರಾಯಣ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ರು. ತುಂಬ ಕಾಮಿಡಿ ಎಮೋಷನ್ ಚೆನ್ನಾಗಿ ಮಾಡ್ತಾರೆ. ರಾಜಮೌಳಿ ಅವ್ರದ್ದು ಈಗ ಸಿನಿಮಾಗೆ ಡೈಲಾಗ್ ಕೂಡ ಬರೆದಿದ್ರು ಅವರು. ಅದರಲ್ಲಿ ಡೈಲಾಗ್ ಕೂಡ ಬರೆದಿದ್ರು. ತುಂಬ ಒಳ್ಳೆ ಟೆಕ್ನಿಷಿಯನು. ಅಂದರೆ ನಮ್ಮ ಇಂಡಸ್ಟ್ರಿಗೂ ಅವ್ರಿಗೂ ತುಂಬ ನಂಟಿದೆ. ಆಮೇಲೆ ಒಂದೇನು ಗೊತ್ತಾ ಸರ್, ಈಗ ಒಬ್ಬ ಕಥೆಗಾರರು ಅವ್ರ ಕತೆ ಹೇಳಿದಾಗ ಡೈರೆಕ್ಟ್ರು ನೀವು ಯಾವ ಥರ ತಗೊಳ್ತೀರಿ ಅಂದರೆ, ನಮ್ಗೆ ಇಷ್ಟವಾದ ನಾವು ಕೇಳ್ತೀವಿ, ನಿಮ್ಗೆ ಇಷ್ಟವಾದದ್ದು ನೀವು ಕೇಳ್ತೀವಿ, ನಮ್ಗೆ ಏನು ಬೇಕು ನಾವು ತಗೋತೀವಿ. ಅವರು ಕನ್ವಿನ್ಸ್ ಮಾಡ್ತಾರೆ ನಮಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಮ್ಯೂಚುವಲ್ ಅಷ್ಟೇ. ಅದರಿಂದನೇ ಅಷ್ಟೊಂದು ಚೆನ್ನಾಗಿ ಬಂದಿರೋ ಸಿನಿಮಾಗಳು. ಇನ್ನು RP ಪಟ್ನಾಯಕ್ ಅವರ ಮ್ಯೂಸಿಕ್ ತುಂಬಾ ಪ್ಲಸ್ ಪಾಯಿಂಟ್ ಆಗಿದ್ದು ಆ ಸಿನಿಮಾಗೆ. ಸೊ ಸಾಂಗ್ಗಳಂತೂ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ಸೊ 7 ಸಾಂಗ್ಸ್ ಇದಾವೆ. ಸೊ ಅವ್ರು ತುಂಬಾ ಪೀಕಲ್ಲಿ ಇದ್ರು ಅವಾಗ RP ಪಟ್ನಾಯಕ್ ಅವರು. ಹೌದೌದು. RP ಪಟ್ನಾಯಕ್ ಅವರು ಫಸ್ಟು ಮ್ಯೂಸಿಕ್ ಡೈರೆಕ್ಟರ್ನ ಯಾರನ್ನ ಹಾಕಬೇಕು ಅಂತಂದಾಗ ಜನರಲಾಗಿ ಥಿಂಕ್ ಮಾಡಿದ್ವಿ ಒಂದು. ಆಮೇಲೆ ಎಕ್ಸ್ಕ್ಯೂಸ್ ಮೀಲಿ ಒಂದು ತುಂಬ ಚೆನ್ನಾಗಿ ಮಾಡೋದು, ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅಲ್ಲಿ ಲವ್ ಎಪಿಸೋಡು, ಎಮೋಷನ್ ಸೆಂಟಿಮೆಂಟ್ ನಮ್ಮ ಸಿನಿಮಾದಲ್ಲಿ ತುಂಬ ಜಾಸ್ತಿ ಇದೆ. ಇವ್ರನ್ನ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೊಸ್ದಾಗಿ ಒಂಥರ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ರಾಘಣ್ಣ ಅದು ಅಪ್ಪೂರು ನಾವೆಲ್ಲ ಡಿಸೈಡ್ ಮಾಡಿ ಪಟ್ನಾಯಕ್ನೇ ಹಾಕೋಣ ಅಂತಂದ್ಬಿಟ್ಟು ಆ ಸಿನಿಮಾಗೆ ಪಟ್ನಾಯಕ್ ಅವ್ರನ್ನ ಪ್ಲ್ಯಾನ್ ಮಾಡಿದ್ವಿ. ಅದ್ಭುತವಾದ ಸಾಂಗ್ ಕೊಟ್ಟರು. ಟಿಲ್ ಟುಡೇ ಕೂಡ ನೀನೇ ಆಹಾ ಎಂತ ಕ್ಷಣ ಬ್ಲಾಕ್ ಬಸ್ಟರು. ಈಗಲೂ ಕೂಡ ಜನ ಕೇಳ್ತಾ ಇದ್ದಾರೆ. ಅಂದರೆ 21 ವರ್ಷ ಆದಮೇಲೂ ಕೂಡ ಅದು ಇನ್ನೂ ಚಾಲ್ತಿಯಲ್ಲಿ ಇದೆ. ಎವರ್ಗ್ರೀನ್ ಸಾಂಗ್ಸ್ ಅವು, ಯಾವಾಗಲೂ ಲೈಫ್ ಲಾಂಗ್ ಸಾಂಗ್ಸ್. ಎಸ್, ಮೆಲೋಡಿ ಸರ್ ಯಾವಾಗಲೂ ಲೈಫು ಇಲ್ಲವೇ ಇಲ್ಲ ಅವ್ರಿಗೆ, ಜಾಸ್ತಿ ತುಂಬ ಲೈಫ್ ಜಾಸ್ತಿ ಅದಕ್ಕೆ. ಅದರಲ್ಲೂ ಸಾಹಿತ್ಯ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸ್ಗೂ ಕೆ ಕಲ್ಯಾಣ್ ಅವ್ರು ಬರ್ದಿದ್ರು. 3 ಸಾಂಗು ಕೆ ಕಲ್ಯಾಣ್ ಬಂದಿದ್ರು, ಒಂದು ನಾಗೇಂದ್ರ ಪ್ರಸಾದ್ ಬರೆದಿದ್ರು, ಬಂಗಿರಂಗ ಸರ್ ಇಂಟ್ರೊಡಕ್ಷನ್ ಹಬ್ಬ ಅಂತ ಒಂದು ಸಾಂಗ್ ಬರೆದಿದ್ರು. ಕಲ್ಯಾಣ್ 3 ಸಾಂಗ್ ಬರೆದ್ರು, ನಾಗೇಂದ್ರ ಪ್ರಸಾದ್ ಒಂದು, ಮತ್ತು ಬಂಗಿರಂಗ ಅವರು ಒಂದು. 5 ಟೋಟಲ್ 5 ಸಾಂಗ್. 2 ಬಿಟ್ ಸಾಂಗು, 5 ದೊಡ್ಡ ಸಾಂಗ್. ಎಸ್.
ಅದರಲ್ಲೂ ಅಪ್ಪು ಸರೇ ಒಂದು ಸಾಂಗ್ನ ಹಾಡಿದ್ದು. ಹೊಡಿ ಹೊಡಿ ಡೋಲು ಹೊಡಿ ಅಂತ ಅದನ್ನು ಅವ್ರಿಗೆ ಹಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಮಾಡಿಸಿದ್ದು. ಹೋಲಿ ಹಬ್ಬದ ಸ್ಪೆಷಲಾಗಿ ಮಾಡೋಣ ಅಂತ ಮಾಡಿದ್ದು. ಅದು ಇಲ್ಲೇ ಹತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಮಾಡಿದ್ದು, ಹತ್ರದಲ್ಲಿ ಟೆಂಪಲ್ ಮುಂದೆ ಮಾಡಿದ್ದು. ಹೋಲಿ ಸೆಲೆಬ್ರೇಷನ್. ಎಸ್ ಹೋಲಿ ಸೆಲೆಬ್ರೇಷನ್. ಇನ್ನು ಅಪ್ಪು ಅವ್ರನ್ನ ಆ ಥರದ್ದು ವೆರೈಟಿ ಆಫ್ ಶೇಡ್ಸಲ್ಲಿ ತೋರಿಸ್ಬೇಕು ಅಂತ ಯಾಕೆ ಅನಿಸ್ತು ಸರ್? ಯಾಕಂತಂದರೆ ಒಂದು ಕಡೆ ಫೋಟೋಗ್ರಾಫರು, ಮತ್ತೊಂದು ಕಡೆ ಕಾರ್ ಡ್ರೈವಿಂಗು ಬರ್ತಕ್ಕಂಥ ಅವ್ರಿಗೆ ಕಾರ್ ಡ್ರೈವಿಂಗ್ ಕಲಿಸೋವಂಥದ್ದೊಂದು ಕ್ಯಾರೆಕ್ಟ್ರು, ಮತ್ತೊಂದು ಸ್ವಿಮ್ಮಿಂಗ್ ಟ್ರೈನರು. ಸರ್ ನಾನು ಒಂದೇನು ಹೇಳ್ತೀನಿ ಅಂದರೆ, ಒಬ್ಬ ಹೀರೋ ಅದನ್ನು ಕತೆ ಸೆಲೆಕ್ಷನ್ ಆಫ್ ಸಬ್ಜೆಕ್ಟ್ಸು ಅವ್ರಿಗೆ ಡಿಸಿಷನು. ಈಗ ನಾನು ನಿಮಗೆ ನೀವು ಹೀರೋ ಆಗಿ ನಾವು ಒಂದು ಕತೆ ಹೇಳಿದಾಗ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನಿಮ್ಗೆ ಇದು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ತೀನಿ. ಬಟ್ ಅದನ್ನು ನೀವು ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ಆಮೇಲೆ ನಿಮ್ಮ ಮೈಂಡ್ ಸೆಟ್ಟಿಂಗಲ್ಲಿ ಏನೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಏನು ಅಂತಂತಂದರೆ ಅವರು ಪ್ರತಿಯೊಂದೂ ಎಲ್ಲ ಅಂದರೆ ವೈವಿಧ್ಯಮಯ ಪಾತ್ರಗಳನ್ನ ಬೇಕು ಅಂತ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡ್ತಿದ್ರು. ಈಗ ಅಪ್ಪು ಮಾಡಿದ್ರು ಒಂದು ಈಸಿಗೋ ಹುಡುಗ, ಒಂದು ಹುಡುಗಿನ ಲವ್ ಮಾಡೋದು, ಯಾವ ಥರ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರು. ಅಭಿ ಸಿನಿಮಾದಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಮದರ್ ಸೆಂಟಿಮೆಂಟ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ವೀರ ಕನ್ನಡಿಗರ ಕಮರ್ಷಿಯಲ್, ತುಂಬ ಹೆವಿ ಕಮರ್ಷಿಯಲ್ ಸಿನಿಮಾ ಮಾಡೋದು. ಆಮೇಲೆ ಮೌರ್ಯ ಮಾಡಿದ್ರು, ಅದು ಒಂದು ಸೆಂಟಿಮೆಂಟ್ ಮದರ್ದು. ಬಟ್ ಬೇರೆ ಏನು ಟ್ರೈ ಮಾಡೋಣ ಅಂದಾಗ ಅವರು ಈ ಕತೆ ಕೇಳಿದಾಗ ಅವ್ರು ಎಲ್ಲೋ ಒಂದು ಸಲ ಸ್ಟ್ರೈಕ್ ಆಗಿತ್ತು ಅವ್ರಿಗೆ, ಈ ಕತೆ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ ಅಂತ. ಆಗ ನನಗೆ ಕತೆ ಹೇಳಿದಾಗ ನನಗೆ ಜಾಸ್ತಿ ತುಂಬ ಈ ಥರ ಫ್ಯಾಮಿಲಿ ಸಬ್ಜೆಕ್ಟ್ಗಳೇ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಆಲ್ ಎಮೋಷನ್ ಸೆಂಟಿಮೆಂಟ್ ಇರೋ ಸಬ್ಜೆಕ್ಟ್ಗಳೇ ಇಷ್ಟ, ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾಗಳಿಗಿಂತ. ಆ ಕತೆ ಕೇಳಿದ ತಕ್ಷಣ ನನಗೆ ಇಷ್ಟ ಆಯಿತು. ಅವ್ರು ಕೇಳೋದು ಹೆಂಗಿದೆ ಮಹೇಶ್ ಎಸ್ ಡೈರೆಕ್ಟರ್, ಹೆಂಗಿದೆ ತುಂಬ ಅದ್ಭುತವಾಗಿದೆ ಸರ್ ಅಂತಂದೆ. ಅದರಿಂದ ನಾನು ಮಾಡೋಕ್ಕೆ ಈಸಿ ಆಯಿತು. ಆಮೇಲೆ ಅಪ್ಪು ಅವರು ಹೊಸ್ದಾಗಿತ್ತು ಕತೆ ಟೋಟಲ್. ಆ ಅಪ್ಪು ಸಿನಿಮಾ ಬಂದಮೇಲೆ ಫ್ರೆಶ್ ಆಗಿತ್ತು. ಆಮೇಲೆ ನಮ್ಮ ಪಕ್ಕದ ಮನೆ ಹುಡುಗ, ನಮ್ಮನೆ ಹುಡುಗ ಅನ್ನೋ ಥರ ಜನ ಫೀಲ್ ಮಾಡಿದ್ರು. ಆಮೇಲೆ ಫ್ಯಾಮಿಲಿ ಆಡಿಯನ್ಸು ತುಂಬ ಜನ ನೋಡಿದ್ರು. ಅಂದರೆ ನನಗೆ ಕೆಲವ್ರು ಸಿಕ್ಕಿದಾಗ ಹೇಳ್ತಾರೆ, ನಿನ್ನ ಸಿನಿಮಾದಿಂದಲೇ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಆದರು ಅವ್ರಿಗೆ, ಮಕ್ಕಳು ಜಾಸ್ತಿ ಆದರು ಅವ್ರಿಗೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಖುಷಿ ಕೊಡೋಂಥ ವಿಚಾರ. ಯಾಕಂದರೆ ಅಪ್ಪು ಅವರು ಆಲ್ರೆಡಿ ಕನ್ನಡದ ಮನೆಗಳನ್ನು ತಲುಪಿಬಿಟ್ಟಿದ್ರು ಬಾಲನಟನಾಗೆ. ಸೊ ಇದು ಅದರಲ್ಲೂ ಅವರು ಹೀರೋ ಆದಮೇಲೆ ಫ್ಯಾಮಿಲಿ ಆಡಿಯನ್ಸ್ನ ದೊಡ್ಡ ಮಟ್ಟಕ್ಕೆ ಥಿಯೇಟರ್ಗೆ ಕರ್ಕೊಂಬಂದಂತಹ ಸಿನಿಮಾ ನಿಮ್ಮದೇ ಮೊದಲು. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ಅದಾಗಿತ್ತು, ಆ ಥರದ ಒಂದು ಭಾವನಾತ್ಮಕ ಅಂಶಗಳು ಆ ಕಥೆಯಲ್ಲಿ ತುಂಬಾ ಗಟ್ಟಿಯಾಗಿ ಬೇರೆಯವರು. ಆಮೇಲೆ ಪಾತ್ರಗಳಿಗೆ ತಕ್ಕಂತೆ ಕಲಾವಿದರು ಕೂಡ ಇದ್ರು. ಅವಿನಾಶ್ ಆಗೋದು, ಕಿಶೋರ್ ಅವರಾಗಿರ್ಬೋದು, ಮತ್ತು ಆಶೀಶ್ ವಿದ್ಯಾರ್ಥಿ ಅವರು ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ 1, 2, 3 ರೀಲ್ಸಲ್ಲಿ. ಮತ್ತು ಅಶಿತಾ ಅವರು ಹೀರೋಯಿನ್ ಮಾಡ್ತಿದ್ರು, ಸಿಸ್ಟರ್ ಕ್ಯಾರೆಕ್ಟರ್ ಕನ್ವಿನ್ಸ್ ಮಾಡಿಸ್ತೆ. ಅವರು ಫಸ್ಟ್ ಬೇಡ ಅಂದರು, ಕನ್ವಿನ್ಸ್ ಮಾಡಿಸ್ತೆ, ಪಾಪ ಒಪ್ಕೊಂಡು ಮಾಡಿದ್ರು ಅವರು. ಆಮೇಲೆ ರಮ್ಯ ಅವರು, ಆಮೇಲೆ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಅವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರು. ಕ್ಯಾಮ್ರಾ ವರ್ಕು ಪ್ರಸಾದ್ ಬಾಬು ಸಾರು, ಎಡಿಟ್ರು ಮನೋಹರ್ ಸಾರು, ಮ್ಯೂಸಿಕ್ಕು ಪಟ್ನಾಯಕ್ ಸಾರು, ಡೈಲಾಗ್ ರೈಟ್ರು MS ರಮೇಶ್ ಸಾರು. ಟೋಟಲ್ ಎಲ್ಲ ಅಲ್ಲೇ ಕೂಡು ಬರಬೇಕು ಅಂತಾರಲ್ಲ ಸರ್, ಎಲ್ಲ ಕೂಡು ಬಂತು. ನನಗೆ ಎಲ್ಲರೂ ಸಪೋರ್ಟಿವ್ ಆಗಿ ನಾನು ಏನು ಅಂದ್ಕೊಂಡಿದ್ದ ಮೈಂಡಲ್ಲಿ ಆ ರಿಸಲ್ಟ್ನ ಅವರು ನನಗೆ ಕೊಟ್ಟರು. ಅದಕ್ಕೆ ಆ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್.